ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಿಮ್ಮೆಲ್ಲರಿಗೂ ಒಂದು ಭಾಳ ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ನಾವು ತೋರ್ಸಕತ್ತೀವಿ. ಈ ರೆಸಿಪಿ ಅಗದಿ ಭಾರಿ ಐತ್ರಿ, ಆದ್ರೆ ನಾವು ನಿಮಗೆ ಅದನ್ನು ಅಷ್ಟೇ ಸರಳ ಮಾಡಿ ತೋರ್ಸಕತ್ತೀವಿ ರೀ. ನೀವು ದಾಲ್ ಬಾಟಿ ಚೂರ್ಮಾ ಅಂತೂ ತಿಂದೇ ಇರ್ತೀರಿ, ಆದ್ರೆ ನಾವು ಇವತ್ತು ನಿಮಗೆ ಭಾಳ ವಿಶೇಷವಾಗಿರುವಂತಹ ಮಸಾಲಾ ಬಾಟಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಹಾಗಾದ್ರೆ ತಡ ಮಾಡೋದು ಬ್ಯಾಡ್ರಿ, ಜಲ್ದಿ ರೆಸಿಪಿ ನಿಮಗೆ ಸರಳವಾಗಿ ನಾವು ತೋರಿಸ್ತೀವಿ. ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಮೊದಲಿಗೆ ರೀ ನಾವು ಒಂದು 2 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇವೆ ರೀ. ಅದಕ್ಕೆ 1 ಟೇಬಲ್ ಸ್ಪೂನ್ ನಾವು ಕಡಲೆ ಹಿಟ್ಟನ್ನು ಸೇರ್ಸಾಕತ್ತೀವಿ. ಹಂಗೆ 1 ಟೇಬಲ್ ಸ್ಪೂನ್ ಸಣ್ಣ ರವೆ ಅಥವಾ 0 ನಂಬರ್ ರವನ್ನು ಸೇರ್ಸಾಕತ್ತೀವಿ ರೀ. ಅದಾದ ನಂತರ ಅದಕ್ಕೆ ಒಂದು ಈಟರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಲೋಂಜಿ ಮತ್ತು ಬಡೆ ಸೊಪ್ಪನ್ನು ಸೇರಿಸೋಣ. ಅದಾದ ನಂತರ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳು ಇರ್ತಾವಲ್ಲ, ಅವನ್ನ ಸ್ವಲ್ಪ ದಮ್ಗೆ ಕೊಟ್ಟು ನೀವು ಇಲ್ಲಿ ಹಾಕಿರಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಜ್ವಾನನ್ನು ಹಾಕಿರಿ. ಅದಾದ ನಂತರ ಬಿಳಿ ಎಳ್ಳನ್ನು ನೀವು ಸೇರಿಸ್ಬೇಕು. ಬಿಳಿ ಎಳ್ಳು ಸೇರಿಸಿದಾದ್ಮೇಲೆ ಅರಿಶಿನ ಪುಡಿಯನ್ನು ನಾವು ಹಾಕತ್ತಿದ್ದೀವಿ. ಆಮೇಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೊಂಡ್ರಿ. ಅದಾದ ನಂತರ ಒಂದು 2 ಸ್ಪೂನ್ನ ತುಪ್ಪ ಹಾಕಿರಿ. ಅದಾದ ನಂತರ ಸ್ವಲ್ಪ ನೀವು ಬೇಕಂತಂದ್ರೆ ಕುಕ್ಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರನ್ನ ಸೇರಿಸ್ಬೋದು, ತಿಳಿತ್ರಿ. ಆಮೇಲೆ ಇದ್ರಾಗ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಡ್ರೈ ಮಿಕ್ಸ್ ಮಾಡೋರಿ. ಫಸ್ಟಿಗೆನ ಒಂದಿಟ್ಟು ಹಂಗೆ ಮಿಕ್ಸ್ ಮಾಡಿದ ನಂತರ ಆಮೇಲೆ ನೀರನ್ನು ಹಾಕಿ ಕಲ್ಸಕ್ಕೆ ಶುರು ಮಾಡೋಣ. ನೀರು ಒಮ್ಮೆ ಭಾಳ ಹಾಕ್ಲಾರ್ದೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕಿ ನೀವು ಸಮಾಧಾನಲಿ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿರಿ. ಮತ್ತು ನಡವಾರ ಕಡಿಮೆ ಬಿದ್ದು ಅಂತಂದ್ರೆ ಮತ್ತೊಂದಿಟ್ಟು ನೀವು ನೀರು ಸೇರಿಸ್ಬೇಕು, ಕಲಿಸ್ಬೇಕು, ಬರೋಬ್ಬರಿಯಾಗಿ ಅದನ್ನು ನಾದಬೇಕು. ಇದಂತೂ ನಿಮಗೆ ಗೊತ್ತಾಕೈತಿ. ಸ್ವಲ್ಪ ಗಟ್ಟಿರ್ತೈತಿ, ಚಲೋ ತಂಗಿ ಆಗಲಿ. ಇದನ್ನೆಲ್ಲ ನೀವು ನಾದಿದಾದ್ಮೇಲೆ ಏನು ಮಾಡಿರಿ, ಒಂದು ಮ್ಯಾಲೆ ಏನರ ಪಾತ್ರೆ ಅಥವಾ ಏನರ ಮುಚ್ಚಿ ಇದನ್ನು ಹಂಗೆ ಬಿಟ್ಬಿಡ್ರಿ. ಇನ್ನು ಮಸಾಲ ಬಾಟಿ ಅಂತ ಇದೀವಲ್ಲ, ಒಳಗೆ ಸ್ಟಫಿಂಗ್ ಮಾಡ್ಬೇಕ್ರಿ. ಅದಕ್ಕೆ ಒಂದು ಪಾತ್ರೆದಾಗ ಸ್ವಲ್ಪ ನಾವು ಸಾಸಿವೆ ಎಣ್ಣೆ ಹಾಕಿದ್ದೀವಿ. ಸಾಸಿವೆ ಎಣ್ಣೆನ ಕಾಯಕ್ಕಿಟ್ಟ ಅದಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಸ್ವಲ್ಪ ಅದಾದ ನಂತರ ಒಂದು ಈರುಳ್ಳಿ ಇಷ್ಟು ಹಾಕಿರಿ. ಅಷ್ಟು ಹಾಕಿ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿ. ಅದಾದ ನಂತರ ಇಲ್ಲಿ ಹಸಿ ಬಟಾಣಿ, ಫ್ರೆಶ್ ಆಗಿರುವಂಥ ಹಸಿ ಬಟಾಣಿಯನ್ನು ಹಾಕಿ ನೀವಿಲ್ಲಿ ಮತ್ತು ಅದನ್ನು ಚಲೋ ತಂಗಿ ಎಣ್ಣೆ ಒಳಗೆ ಹುರಿ. ಗೊತ್ತಾತ್ರಿ, ಸ್ವಲ್ಪ ಟೈಮ್ ತೊಗೊಂಡು ಸಮಾಧಾನಲೇ ನೀವು ತಿರ್ವ್ಯಾಡ್ಕೊತ ಇರಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಇಂಗು, ಅದಾದ್ಮೇಲೆ ಹಸಿ ಖಾರ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಸಣ್ಣ ಹೆಸರು ಹಾಕಿ ಕೊಟ್ಟಿ ತೊಗೊಂಬಂದಿರ್ತೀವಿ. ಅದನ್ನು ಹಾಕಿ ನೀವಿಲ್ಲಿ ಅದ್ರ ಜೊತೆ ಈ ಹಸಿ ಬಟಾಣಿ ಜೊತೆ ಮಿಕ್ಸ್ ಮಾಡಿ. ಆಮೇಲೆ ಇದ್ರಾಗ ನಾವು ಕುದಿಸಿದ್ದು 2 ಬಟಾಟಿ ಅಂದ್ರೆ 2 ಬಾಯ್ಲ್ಡ್ ಪೊಟ್ಯಾಟೊ ಅಷ್ಟು ಸೇರ್ಸಾಕತ್ತೀವಿ. 2 ಆಲೂಗಡ್ಡೆ ಸೇರಿಸಿ ಕೈಲೇ ಒಂದು ಈಟ್ ಹಂಗೆ ಸ್ಮ್ಯಾಶ್ ಮಾಡಿದಂಗೆ ಮಾಡಿ ನೀವು ಇಲ್ಲಿ ಹಾಕಿರಿ. ಹಾಕಿದಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಒಂದೀಟ ಚಾಟ್ ಮಸಾಲ ನಾವಿಲ್ಲಿ ಸೇರ್ಸಾಕತ್ತೀವಿ. ಅದಾದ ನಂತರ ಬೇಕಂದ್ರೆ ಇದನ್ನಿರ್ತೈತೆ ನೋಡ್ರಿ, ಕಿಚನ್ ಕಿಂಗ್ ಮಸಾಲ ಸ್ವಲ್ಪ ಬೇಕಂತಂದ್ರೆ ಹಾಕಿರಿ. ಅದಾದ ನಂತರ ಕೆಂಪು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಬೇಕು. ಇಷ್ಟೆಲ್ಲ ಹಾಕ್ತೀರಿ. ಇಷ್ಟೆಲ್ಲ ಹಾಕಿದ ನಂತರ ಒಂದು ಅರ್ಧ ನಿಂಬೆಹಣ್ಣಿನ ರಸನೂ ಹಾಕಿಬಿಡ್ರಿ. ಸ್ವಲ್ಪ ಹುಳಿ ಇತ್ತಂದ್ರೆ ಚಲೋ ಆಗ್ತೈತಿ. ಅದಕ್ಕೆ ಇಷ್ಟು ಹಾಕಿ ನೀವು ಅದನ್ನು ಒಮ್ಮೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಚಲೋ ತಂಗಿ ಎಲ್ಲ ಮಸಾಲೆ ಕೂಡ್ಕೋಲಿ ಅಲ್ಲಿ ತನಕ ನೀವು ತಿರುವಾಡ್ರಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿ. ಗೊತ್ತಾತ್ರಿ, ಇಷ್ಟೆಲ್ಲ ಆಗ್ತೈತಿ. ಒಂದು ಈಟ ಹಾಕ್ಬಿಟ್ರೆ ಸ್ವಲ್ಪ ತಣ್ಣಗಾಗಲಿ ಅಂದ್ರೆ ಮುಂದಿಂದೆಲ್ಲ ಕೆಲಸ ಮಾಡೋಕೆ ಈಸಿ ಆಗ್ತೈತಿ. ಕೈಗೆ ಒಂದು ಈಟ್ ಬೇಕಂದ್ರೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇವನ್ನ ಗುಂಡು ಬಾಲ್ಸ್ ಗತ್ಲೆ ನೀವು ಮಾಡಿ, ಸಣ್ಣ ಮಾಡಿ, ಭಾಳ ದೊಡ್ಡ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಗುಂಡು ಹಂಗೆ ಇಷ್ಟು ಮಾಡಿ ನೀವು ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕು. ಗೊತ್ತಾತ್ರಲ್ಲ, ಇಷ್ಟಂತರೂ ನೀವು ಎಲ್ಲನೂ ಎಷ್ಟು ಹಾಕ್ತಾವ್ರಲ್ಲ ಅಷ್ಟು ಮಾಡಿ ಇಟ್ಕೋರಿ. ನೀವು ಕ್ವಾಂಟಿಟಿ ಹೆಚ್ಚಾಗಿ ಕಡಿಮೆ ಮಾಡ್ಕೋಬೋದು ರೀ. ಬಟಾಟಿ 2 ಹಾಕೋ ಬದಲಿ 1 ಹಾಕ್ಬೋದು, ಗ್ರೀನ್ ಪೀಸಿನ ಕಡಿಮೆ ಹಾಕ್ಬೋದು. ಗೊತ್ತಾದ್ರಿ. ಇನ್ನು ಮೊದಲಿಗೆ ಬಾಟಿಗಂತ ಏನು ಕಲಿಸಿಟ್ಟಿದ್ದೀವಲ್ಲ ಹಿಟ್ಟು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದಾದ ನಂತರ ಅದನ್ನು ಮತ್ತೊಮ್ಮೆ ನಾವು ಚಲೋ ತಂಗಿ ಮಿದ್ಕೊಂಡು ಆದ್ಮೇಲೆ ಅದ್ರಾಗ ಒಂದು ಉಳ್ಳಿ ಮಾಡ್ಕೊಂಡು ಸಣ್ಣ ಉಳ್ಳಿ ಮಾಡ್ಕೊಂಡು, ಭಾಳ ದೊಡ್ಡ ಏನು ಬೇಡ, ಸ್ವಲ್ಪ ಒಂದೊಂದು ಉಳ್ಳಿ ಮಾಡ್ಕೊಂಡು ಅವ್ನು ಏನು ಮಾಡೋಣಪ್ಪ ಅಂತಂದ್ರೆ ಕೈಯಾಗ ಫಸ್ಟಿಗೆ ಹಿಂಗೆ ಆಟ ಆಡಿಸ್ಬೇಕ್ರಿ. ತಿಕ್ಕಿ ಪೇಡೆಗತ್ಲೆ ಮಾಡಿ ನೀವು ಯಾವ್ಯಾವ ರೀತಿ ಮಾಡ್ಬೋದು ಅಂತ ನೋಡ್ದಾದ್ರೆ 2 ಬಳ್ಳಿಂದ ಒತ್ತಿ ನಡಬಾರ್ದು ಜಾಗ ಮಾಡ್ಕೊಂಡು ಈ ರೀತಿನೂ ಮಾಡ್ಬೋದು, ಅಥವಾ ಈ ರೀತಿ ಇಲ್ಲಿ ವಿಡಿಯೋದಾಗ ಕಾಣತ್ತಿರಲಿಲ್ಲ ಹಿಂಗೂ ನೀವು ಮಾಡ್ಕೋಬೋದು. ಇಲ್ಲ ಸರಳವಾಗಿ ಅಂತಂದ್ರೆ ಒಂದು ಪೇಡೆಗತ್ಲೆ ಮಾಡಿ ಅದನ್ನು ಒಂದೀಟ ಹಿಂಗೆ ಬೆಳಗತ್ಲೆ ಹಿಂಗೆ ಜಾಗ ಮಾಡ್ಕೊಂಡು ನಡಬಾರ್ಕ ಅದ್ರಾಗ ಈ ಏನೋ ಗುಂಡಂಗೆ ಬಾಲ್ ಮಾಡಿ ಇಟ್ಟಿದ್ದು ನೋಡ್ರಿ ಬಟಾಟಿ ಮತ್ತು ಗ್ರೀನ್ ಪೀಸ್ದ, ಅದನ್ನು ತೊಗೊಂಡು ಬಂದು ಇಡ್ರಿ. ಇಟ್ಟಾದ ನಂತರ ಕೈಲೇ ಒಂದೀಟ ಬೆರಳಿಂದ ಒತ್ಕೊಂತ ಮ್ಯಾಲೆ ತೊಗೊಂಬಂದು ಸಮಾಧಾನಲೆ ಹಿಂಗೆ ಕ್ಲೋಸ್ ಮಾಡಿಬಿಡ್ರಿ. ಗೊತ್ತಾದ್ರಲ್ಲ,
ಅಷ್ಟು ಕ್ಲೋಸ್ ಆದ್ಮೇಲೆ ಕೈಯಾಗ ಅದನ್ನು ಒಂದು ಈಟ ತಿಕ್ಕಿದಂಗೆ ಮಾಡಿ ರೌಂಡ್ ಮಾಡಿಟ್ರೆ ಮುಗೀತು. ಇನ್ನು ಉಳಿದಿದ್ದನು ಸ್ವಲ್ಪ ಕೈಯಾಗ ಈ ರೀತಿಯಾಗಿ ಅಡಾಗಲ್ ಮಾಡ್ಕೊಂಡ ನೀವು ನಡಬಾರ್ಕ ಈ ಒಂದು ಏನು ಮಸಾಲೆ ಇರ್ತದಿಲ್ಲ ಅದನ್ನು ತುಂಬಿ ಈ ರೀತಿಯಾಗಿ ಕ್ಲೋಸ್ ಮಾಡಿದ್ರೂ ಮುಗಿತೈತಿ. ಬಾಟಿ ಚಲೋ ತಂಗೆ ಬರ್ತಾವ್ರಿ, ಅಗದಿ ಪದಸಿರಿಯಾಗಿ ಆರಾಮ್ ಸಿರಿಯಾಗಿ ಬರ್ತಾವೆ. ಮತ್ತು ಮ್ಯಾಲೆ ಏನು ಹಿಂಗೆ ಉಳಿದಿರ್ತೈತಿಲ್ಲ ಹಿಂಗೆ ಎಳ್ದ ಎಲ್ಲ ಅಲ್ಲಿಂದ ಅಲ್ಲೇ ಸಪಾಟ್ ಮಾಡೋದು, ಗುಂಡು ಮಾಡೋದು, ತರೋದು ತಿಳಿತ್ರಿ. ಇದು ಮಸಾಲೆ ತುಂಬಿ ಭಾಳ ಮಸ್ತಾಗಿ ಮಾಡಿರುವಂತಹ ಸಿಂಪಲ್ ಆಗಿರುವಂತಹ ಬಾಟಿ ರೆಸಿಪಿ ರೀ ತೀತ್ರಿ. ಇನ್ನು ಈಗ ನೋಡ್ಬೋದು ನಾವು ಎಷ್ಟು ಆಗ್ತಾವೋ ಅಷ್ಟೆಲ್ಲ ನಾವು ಸಣ್ಣ ದೊಡ್ಡ ಎರಡು ರೀತಿ ಮಾಡಿದ್ದೀವಿ, ನೀವು ಹೆಂಗೆ ಬೇಕಾದಂಗೆ ಮಾಡಿರಿ. ಇಲ್ಲಿ ಸ್ವಲ್ಪ ಪ್ರೀ ಹೀಟ್ ಆಗಕ್ಕಂತೇಳಿ ಒಂದು ತವ ಮೇಲೆ ಒಂದು ಗ್ರಿಲ್ಲರ್ ಟೈಪ್ ಹಾಕಿ ಅದ್ರ ಮೇಲೆ ಈ ಬಾಟಿಗಳನ್ನ ಇಟ್ಕೊ ತಗೋಬೇಕ್ರಿ. ಆ ಬುಟ್ಟಿ ಏನಿರ್ತದೆ ಇಟ್ಟಿದ್ರಲ್ಲ ಆಗಲೇ ಅವಾಗೂ ಗ್ಯಾಸ್ ಚಾಲನ ಇರ್ತದೆ, ಸ್ವಲ್ಪ ಪ್ರೀ ಹೀಟ್ ಆಗಿರ್ಬೇಕ್ರಿ. ಅದಾದ ನಂತರ ಈ ಎಲ್ಲ ಒಂದು ಏನು ನಾವು ಬಾಟಿ ಮಾಡಕತ್ತಿದ್ರಲ್ಲ ಅವನ್ನೆಲ್ಲ ಇದ್ರ ಮೇಲೆ ಇಟ್ಟು ಡೈರೆಕ್ಟ್ ತವ ಮೇಲೆ ಇಟ್ಟರೆ ಹೊತ್ತೇಳಿ ಹಿಂಗೆ ಮಾಡಕತ್ತೀವ್ರಿ. ಅದಾದ ನಂತರ ಎಲ್ಲನೂ ಇಟ್ಟ ನೀವು ಈ ಒಂದು ಬುಟ್ಟಿಯನ್ನು ಮುಚ್ಚಿ ಒಂದು 25 ನಿಮಿಷ ಪೂರ್ತಿ ಲೋ ಫ್ಲೇಮ್ದಾಗ ಇಟ್ಟು ಬಿಟ್ಟು ಬಿಡ್ರಿ. ಒಂದು 25 ನಿಮಿಷ ಆದ್ಮೇಲೆ ನೀವು ತೆಗೆದು ನೋಡ್ಬೋದು, ಆರಾಮಾಗಿ ಗೊತ್ತಾಗ್ತೈತಿ ಬರೋಬ್ಬರಿ ಆಗತ್ತವು ಅಂಥೇಳಿ ಅರ್ಥ. ಇನ್ನು ಅವನ್ನ ತಿರುಗಿಸಿಡ್ಬೇಕ್ರಿ. ಇನ್ನೊಂದು ಸೈಡನ್ನು ನೀವು ಚಲೋ ತಂಗಿ ಬೇಯಿಸ್ಬೇಕು. ಅದಕ್ಕೆ ಇನ್ನೊಂದು ಸೈಡ್ನು ನೀವು ಇಟ್ಟು ಆಮೇಲೆ ಮತ್ತೇನು ಮಾಡೋದ್ರಿ, ಒಂದು ಸ್ವಲ್ಪ ಗ್ಯಾಸ್ ಜಾಸ್ತಿ ಮಾಡೋದು, ಮತ್ತೊಂದು 15ರಿಂದ 20 ನಿಮಿಷ ನೀವು ಹಂಗೆ ಬಿಡಬೇಕು. ಆಮೇಲೆ ಬರೋಬ್ಬರಿಯಾಗಿ ಬಾಟಿ ಈ ರೀತಿಯಾಗಿ ರೆಡಿಯಾಗಿ ಬರ್ತಾವೆ. ಅತಿ ಸುಲಭವಾಗಿ ಅತಿ ಮಸ್ತಾಗಿ ಬರ್ತಾವು. ಇದನ್ನು ಮತ್ತೇನು ಮಾಡಂಗಿಲ್ಲ ರೀ, ತೆಳಗೆ ತಗೋರಿ. ತೊಗೊಂಡಾದ್ಮೇಲೆ ಪ್ಲೇಟ್ ಫಸ್ಟ್ ರೆಡಿ ಮಾಡ್ಕೊಂಬಿಡ್ರಿ. ಆ ಒಂದು ದಾಲನ್ನು ನೀವು ಅಥವಾ ಬೇಳೆ ಸಾರನ್ನು ನೀವು ತಗೋರಿ. ಅದಾದ ನಂತರ ಬೂಂದಿ ರೈತ ಮಾಡ್ಕೊರಿ. ಸಿಂಪಲಾಗಿ ಮೊಸರನ್ನ ಬೂಂದಿ ಖಾರ ಇಷ್ಟ ಹಾಕೊಂಡ್ರೆ ಸಾಕು. ಆಮೇಲೆ ಬಾಜು ಒಂದಿಟ್ಟು ಉಳ್ಳಾಗಡ್ಡಿ ಜೊತೆ ಗ್ರೀನ್ ಚಟ್ನಿ ಇರಲ್ರಿ. ಅದಾದ ನಂತರ ಈ ಒಂದು ಬಾಟಿ ಮೇಲೆ ಜಾಸ್ತಿ ತುಪ್ಪ ಹಾಕಿರಿ. ತುಪ್ಪದಾಗ ಎದ್ದೆದ್ದು ತೆಗಿತಾರೋ ನಾವು ಇಲ್ಲಿ ಮ್ಯಾಲೆ ಹಾಕಿ ತೋರ್ಸಕತ್ತೀವಿ, ನೀವು ಸ್ವಲ್ಪ ಜಾಸ್ತಿ ಹಾಕಿರಿ. ಅವು ಕುಡಿದು ಬಿಡ್ತಾವೆ ಮತ್ತು ತಿನ್ನುವಾಗ ನಿಮ್ಗೆ ಅಟ್ಟ ಮಸ್ತ್ ಅನ್ನಿಸ್ತಾವು. ಹೀಗಿಷ್ಟು ಮಾಡಿ ನೀವು ಬಾಟಿಯನ್ನು ತೊಗೊಳ್ಬೋದು ರೀ. ಮಸಾಲ ಬಾಟಿ ಭಾಳ ಮಸ್ತಾಗಿ ರೆಡಿಯಾಗಿದ್ದಾವೆ. ಇವನ್ನ ತಿನ್ನುವಾಗ ಒಂದು ಬಾಟಿ ತೊಗೊಂಡು ಅದ್ರ ಮೇಲೆ ಬಹಳಷ್ಟು ಈ ದಾಲ್ ಅಥವಾ ಸಾಂಬಾರನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಲಿಸಿ ತಿನ್ನಿರಿ. ಬಾಜು ಒಂದಿಟ ಉಳ್ಳಾಗಡ್ಡಿ ಆ ಚಟ್ನಿ ಅದಕ್ಕೊಂದು ತಿನ್ನಿರಿ. ಏಕದಮ್ ಪದಸಿರಿ ಅನಿಸ್ತತಿ. ಏಕದಮ್ ಸರಳವಾಗಿ ನಾವು ನಿಮಗೆ ತೋರಿಸಿದ್ದೀವಿ. ನಿಮಗೆ ಟಿಪ್ಸ್ ಅದು ಹೇಳೋದಿತ್ತಂದ್ರೆ ನೀವು ಬೇಕಂದ್ರೆ ರವೆ ಸಂಬಂಧ ಕ್ರಿಸ್ಪಿ ಆಗ್ತಾವೆ ಅನಿಸ್ತಂದ್ರೆ ರವೆ ಹಾಕಲಿಲ್ಲ ನಡಿತೈತಿ. ಹಂಗೆ ಇದ್ರ ಒಳಗೂ ಅಟ್ಟ ಹಿಂಗೆ ಬಿರುಕು ಬಂದವ್ರಲ್ಲ ಅವೆಲ್ಲ ಹಂಗೆ ಕಾಣಬೇಕು ಅಂದ್ರನ ಮಸ್ತಾಗಿ ಬೆಂದವು ಅಂಥೇಳಿ ಅರ್ಥ. ಇನ್ನು ನಿಮಗೆ ತೆಗೆದು ತೋರ್ಸಕತ್ತೀವಿ. ಏಕದಮ್ ಪದಸಿರಿಯಾಗಿ ಬಾಟಿ ರೆಡಿ ಆಗೈತ್ರಿ. ಹಂಗೆ ನಾವು ಇನ್ನು ಇದೇ ರೀತಿಯ ಬಿಹಾರ್ ಸ್ಪೆಷಲ್ ಆಗಿರುವಂತಹ ಲಿಟ್ಟಿ ಚೌಕಾ ರೆಸಿಪಿಯನ್ನು ಈಗಾಗಲೇ ನಿಮಗೆ ತೋರಿಸಿದ್ದೀವಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.